ಕೂತ್ಕೊಳ್ಳಿ, ಪರವಾಗಿಲ್ಲ. ಬೇಡ ಬೇಡ, ನೀವು ಹಾ. ಪೂರ್ತಿ ಹೆಸರು ಸರ್ ಸರ್ವೇಶ್ವರ್ ಇಲ್ಲ. ನಗರ ರಾಘವೇಂದ್ರ, ನಗರ ರಾಘವೇಂದ್ರ. ಸೊ ಮಲೆನಾಡು ವಾಯ್ಸ್ ಪೇಪರ್ ಎಷ್ಟು ವರ್ಷದಿಂದ ಸಂಪಾದಕರು, ಎಡಿಟರ್ ಎಡಿಟ್ರು? ಪ್ರಕಾಶ್, ಆಮೇಲೆ ಇದು ಯಕ್ಷಗಾನದ್ದು ಸಂಚಾಲಕರು, ಯಕ್ಷಗಾನ. ಸಂಘಕರ್ತರು. ಓಕೆ, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳು ಸರ್. ನೀವು ಹೇಳಿ. ನಂಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ನಾನು ತಪ್ಪು ಹೇಳೋದು ತಲೆ ಕೆಡಿಸ್ಕೊಬೇಡಿ, ಯಾಕಂದ್ರೆ ನಾನು ನೈಟ್ ಅದನ್ನ ವಾಯ್ಸ್ ಎಡಿಟ್ ಮಾಡಿಬಿಟ್ಟು ಮತ್ತೆ ಬೇರೆ ಮಾತಾಡ್ತೀನಿ. ಓಕೆನಾ ಸರ್? ಸ್ಟಾರ್ಟ್ ಮಾಡಿದ್ರಾ? ಹಾ, ಎಸ್ ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿ. ಓಕೆ. ನಮಸ್ಕಾರ ಸಿಹಿಮೊಗ್ಗೆ, ನಾನು ನಿಮ್ಮ ಶಿವಮೊಗ್ಗ ಷಡಕ್ಷರಿ. ನನ್ನ ಮಲೆನಾಡಿನ ಮುತ್ತುಗಳು ಸೀಸನ್ನಲ್ಲಿ ನಾನು ಮಲೆನಾಡಿನ ಮುತ್ತುಗಳನ್ನ ಹುಡುಕ್ತಾ ಬರ್ತಾ ಇದ್ದೀನಿ. ಇವತ್ತು ಬಂದಿರತಕ್ಕಂಥದ್ದು ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಬಿದನೂರು ನಗರಕ್ಕೆ. ಇಲ್ಲಿ ನಾನು ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮುತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲೆಮರೆಕಾಯಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಒಂದು ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಒಂದು ಉನ್ನತವಾದ ಸಾಧನೆ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಇಟ್ಕೊಂಡು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ರಾಘವೇಂದ್ರ ಅವರಿಗೆ, ನಗರ ರಾಘವೇಂದ್ರ ಅವರಿಗೆ ನಾನು ಕನ್ನಡ ಶಾಲೆ ಸೇರೋದು ನನ್ನ ಜೀವನದ ಸಾರ್ಥಕವಾದ ಕ್ಷಣ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಅವರು ಬರೀ ಪತ್ರಿಕೋದ್ಯಮ ಅಲ್ಲ, ಯಕ್ಷಗಾನದಲ್ಲೂ ಬಹಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಅವರನ್ನೇ ಮಾತಾಡಿಸ್ತೀನಿ, ಕೇಳೋಣ. ಹೇಳಿ ಸರ್, ನೀವು ಯಾವ ತರ ಈ ನಗರದಲ್ಲಿ ಇದು ಮಾಡ್ತಾ ಇದ್ದೀರಿ? ಇಲ್ಲ, ನಾನು 2001 ಹಾಂ ಸರ್. ಪತ್ರಿಕೆ ಅಂತ ಇದ್ದೆ. ಹಾಂ ಸರ್. 2007 ನನ್ನ ಸಾಹಿತ್ಯ ಗುರು ಅಂಬರಮಠ ಅವರು ಪತ್ರಿಕೆ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಧೈರ್ಯ ಕೊಟ್ಟರು. ಹಾಂ ಸರ್. ಇವಾಗ 2006 ಬ್ರಹ್ಮ ಪತ್ರಿಕೆಯನ್ನು ಪ್ರಾರಂಭ ಮಾಡಿದೆ. ಹಾಂ ಸರ್. ಅದಾದ ನಂತರ ಒಂದು ವರ್ಷ ತುಂಬಾ ಚೆನ್ನಾಗಿ ನಡೀತು. ಹಾಂ ಸರ್. ಆಮೇಲೆ ಅದ್ರ ಜೊತೆಲಿ ದಿನಪತ್ರಿಕೆ ಇರ್ಲಿ ಅಂತ, ತಾಲೂಕಲ್ಲಿ ಯಾವ್ದು ಪತ್ರಿಕೆ ಇರ್ಲಿಲ್ಲ ಹೊಸನಗರ ತಾಲೂಕಲ್ಲಿ. ಹಾಂ ಸರ್. ಮಲೆನಾಡು ವಾಯ್ಸ್ ಅಂತ 2006 ರಾಮಚಂದ್ರಪುರ ಮಠದಲ್ಲಿ ಹಾಂ ಸರ್. ಗುರುಗಳ ಮುಖಾಂತರ ಲೋಕಾರ್ಪಣೆ ಆಯ್ತು. ಸೂಪರ್. ಅವತ್ತು ಒಂದು ಪುಟದ ಪತ್ರಿಕೆ ಪ್ರಾರಂಭ ಆಗಿತ್ತು, 70 ಪೈಸೆ ಇತ್ತು. ಹಾಂ. ಈಗ ಕಳೆದ ಒಂದು 17 ವರ್ಷ ಆಯ್ತು. ಇವಾಗ ನಿರಂತರ ನಡ್ಕೊಂಡ್ ಬರ್ತಾ ಇದೆ. ತಾಲೂಕಲ್ಲಿ ಒಂದೇ ಪತ್ರಿಕೆ ಇದೆ. ಜೊತೆಲಿ ಪ್ರತಿ ವರ್ಷ ತಾಲೂಕಿನ ಸಾಧಕರನ್ನು ಗುರುತಿಸಿ ಅವ್ರನ್ನ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೀವಿ. ಸೂಪರ್ ಸರ್. ಹೊಸನಗರ ತಾಲೂಕಲ್ಲಿ ಯಕ್ಷಗಾನ ಈ ಭಾಗ ಇರ್ಲಿಲ್ಲ. ಹಾಂ ಸರ್. ಸುಮಾರು ಕಳೆದ 5 ವರ್ಷಗಳಿಂದ ಪಟ್ಲ ಫೌಂಡೇಶನ್ ಸತೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ವಿಶ್ವಾಸಕ್ಕೆ ತಗೊಂಡು ನಮ್ಮ ಹೊಸನಗರ ಸರ್ಕಾರಿ ಸ್ಕೂಲ್ಗಳ ಮಕ್ಕಳಿಗೆ ಸುಮಾರು 36 ಶಾಲೆ ಮಕ್ಕಳಿಗೆ ನಿರಂತರವಾಗಿ 3,500 ಮಕ್ಕಳು ಉಚಿತವಾಗಿ ಯಕ್ಷಗಾನ ಕಲಿತಿದ್ದಾರೆ. ಹಾಂ ಸರ್. ಪ್ರತಿ ವರ್ಷ ಅವ್ರನ್ನ ಹೊಸನಗರ ಗಾಯತ್ರಿ ಮಂದಿರದಲ್ಲಿ ಒಂದು ಸ್ಪರ್ಧೆ ತರ ಮಾಡಿ ಕಳೆದ ವರ್ಷ ಒಂದು 700 ಜನ ಮಕ್ಕಳಿಗೆ ಒಟ್ಟಿಗೆ ಡ್ರೆಸ್ ಹಾಕಿ ಒಂದೇ ದಿನ 4 ವೇದಿಕೆಯಲ್ಲಿ ಸುಮಾರು 36 ಪ್ರಸಂಗ ಪ್ರದರ್ಶನ ಮಾಡಿದ್ವಿ. ಜೊತೆಲಿ ತಾಲೂಕಿನ ಅನೇಕ ಪ್ರತಿಭೆಗಳನ್ನ ಗುರುಸೋ ಕೆಲಸ ಮಾಡ್ತಾ ಇದೀವಿ. ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು, ಆಮೇಲೆ ಚುಟುಕು ಶಿಬಿರಗಳು, ಮತ್ತೆ ಡಿ ಮನ್ಯಾತರ್ ಇದ್ರಲ್ಲ ಸಾಂಸ್ಕೃತಿಕ ತಾಲೂಕು ಅಧ್ಯಕ್ಷ ಆಗಿದೆ. ಸುಮಾರು 8 ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿದೀವಿ ಹೊಸನಗರ ತಾಲೂಕಲ್ಲಿ. ನಿರಂತರ ಈಗ ಮಾಡ್ಕೊಂಡು ಬರ್ತಾ ಇದೀವಿ. ಆಮೇಲೆ ಅಂಬರಮಠ ಸಹಕಾರದಿಂದ ರಾಣಿ ವೀರಮ್ಮಾಜಿ ಅಂತ ಹೇಳಿ, ಕೆಲವು ಸಾಮ್ರಾಜ್ಯ ಅಂತ ಹೇಳಿ, ಮತ್ತೆ ಬಿತ್ನೂರು ಕ್ಷೇತ್ರ ಮಾತೊಂದು 5-6 ಯಕ್ಷಗಾನ ಪ್ರಸಂಗಗಳನ್ನು ಮಾಡಿದೀವಿ. ಅದು ಬಡಗು ಮೇಳ, ಪೆಡೂರು ಮೇಳ ಮತ್ತೆ ಸಾಲಿಗ್ರಾಮದವರು 60 ಹೆಚ್ಚು ಪ್ರದರ್ಶನ ಮಾಡ್ಯಾರೆ. ಪಾವಂಜ ಮೇಳದವ್ರು ಒಂದು 20 ಪ್ರದರ್ಶನ ಮಾಡ್ಯಾರೆ. ಬೇರೆ ಬೇರೆ ಮೇಳದವ್ರು ಸಣ್ಣ ಸಣ್ಣ ಪ್ರದರ್ಶನ ಮಾಡ್ಯಾರೆ. ಇದು ನಮ್ಮ ತಾಲೂಕು ಇತಿಹಾಸ ಸಾರ್ತಕ್ಕಂಥ ಒಂದು ಐತಿಹಾಸಿಕ ಪ್ರಸಂಗ ಯಕ್ಷಗಾನ. ಮತ್ತೆ ಕಲಾವಿದರನ್ನ ಗುರುಸ್ತಕ್ಕಂಥದ್ದು, ಮತ್ತೆ ಆರ್ಥಿಕವಾಗಿ ಹಿಂದಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಬೇರೆಯವ್ರ ಸಹಕಾರದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಬುದ್ಧ ಬಸವ ಅಂಬೇಡ್ಕರ್ ಟ್ರಸ್ಟ್ ಬೆಂಗಳೂರಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. ಇದರಲ್ಲಿ 12 ವರ್ಷ ಕೆಲಸ ಮಾಡೀನಿ. ಒಂದಿಷ್ಟು ಪತ್ರಕರ್ತರ ಸಂಘದಲ್ಲಿ ಒಂದಿಷ್ಟು ಹುದ್ದೆಗಳನ್ನು ತಗೊಂಡು ಮಾಡೀನಿ. ಸಂಘ ಸಂಸ್ಥೆಗಳು ನಿರಂತರ ಭಾಗವಹಿಸಿಕೊಂಡು ಇವತ್ತೊಂದು ದಿನಪತ್ರಿಕೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕಳೆದ 25 ವರ್ಷ ಇತಿಹಾಸದಲ್ಲಿ ಹೊಸನಗರ ತಾಲೂಕಿನ ದಿನಪತ್ರಿಕೆ ಇರ್ತಕ್ಕಂಥದ್ದು ನಮ್ದೊಂದೇ. ಇಡೀ ತಾಲೂಕಲ್ಲಿ ಇವತ್ತಿಗೂ ಒಂದೇ ಪತ್ರಿಕೆ ಇದೆ, ದಿನಪತ್ರಿಕೆ ಇದೆ. ಜೊತೆಲಿ ಮಾಧ್ಯಮ ಪಟ್ಟಿ ಸೇರ್ಪಡೆ ಆಗಿದೆ. ಒಂದು ವಿಶೇಷ, ನಮ್ಮ ಹೊಸನಗರ ತಾಲೂಕಿನ ಪ್ರಿಂಟಿಂಗ್ ಪ್ರೆಸ್ ಇದೆ. ಶಿವಮೊಗ್ಗದಿಂದ ಪ್ರಿಂಟ್ ಆಗಿ ಬರಬೇಕು, ಆದ್ರೂ ಇಲ್ಲಿ ಜನ ಸಪೋರ್ಟ್ ಮಾಡಿ ಬೇರೆ 2,000 ಪತ್ರಿಕೆಗಳು ಹೋಗ್ತಾ ಇದೆ. ಯೂಟ್ಯೂಬ್ ಬಂದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಮೊಬೈಲ್ ಬಂದ್ಮೇಲೆ ಮೊಬೈಲ್ ಒಂದಿಷ್ಟು 13-14 ಸಾವಿರ ಜನಕ್ಕೆ ಫ್ರೀಯಾಗಿ ಕಳಿಸ್ತೀವಿ. PDF ಅನ್ನ ಒಂದಿಷ್ಟು ಜನ ಓದ್ತಾರೆ, ಒಂದಿಷ್ಟು ಜನ ಓದಲ್ಲ. ಕಳಿಸೋ ಪ್ರಯತ್ನ ಮಾಡ್ತೀವಿ. ಮತ್ತೆ ಇಡೀ ನಮ್ಮ ಹೊಸನಗರ ತಾಲೂಕಿನ ಸಾಹಿತಿಗಳಿಗೆ, ಅಂಕಣಗಾರರಿಗೆ, ಬರವಣಿಗೆ ಹವ್ಯಾಸ ಇರುವಂತವರಿಗೆ ಅವ್ರು ಬರೆದಂತ ಲೇಖನಗಳನ್ನ, ಕವನಗಳನ್ನ ಸೆಕೆಂಡ್ ಪೇಜ್ ಪ್ರತಿದಿನ ಪ್ರಕಟಿಸ್ತೇವೆ ಉಚಿತವಾಗಿ. ಅವ್ರಿಗೊಂದು ವೇದಿಕೆ ಆಗಿದೆ ಎಲ್ಲರಿಗೂ. ನಮ್ಮ ಬೇರೆ ಸ್ಟೇಟ್ ಪೇಪರ್ನವ್ರು ನಮ್ಮ ಭಾಗ ಲೇಖಕರನ್ನು ಗುರುತಿರ್ಲಿಲ್ಲ, TRP ನೋಡ್ತಾರೆ. ನಮ್ಮ ಪತ್ರಿಕೆ ಸ್ಥಳೀಯ ಬರೋ ಸ್ಕೂಲ್ಗಳ ಸ್ಪರ್ಧೆ ಮಾಡಿ ಕವನಗಳನ್ನ, ಪ್ರಬಂಧಗಳನ್ನ ಪ್ರತಿ ದಿನ ಬರೀತಾರೆ. ಹೆಚ್ಚು ಕಮ್ಮಿ ಒಂದು
70 ಜನ ಆಯುರ್ವೇದಿಕ್ ಡಾಕ್ಟ್ರು ಲೇಖನ ಬರೀತಾರೆ, ನಿತ್ಯ ಬರೀತಾರೆ. ಒಂದು 25 ಟೀಚರ್ಸ್ ಬರೀತಾರೆ, ಡಿಗ್ರಿ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳನ್ನು ಬರೀತಾರೆ. ಅವರು ಸೆಕೆಂಡ್ ಪೇಜ್ ಅವರಿಗೆ ಬಿಟ್ಟಿದ್ದೀವಿ. ಹಾಗಾಗಿ ನಿತ್ಯ ಮಕ್ಕಳಿಗೆ ಓದ್ಲಿಕ್ಕೆ ಅವಕಾಶ ಆಗುತ್ತೆ. ಇದು ಮನ್ನಾಡು ವಯಸ್ಸು ಪತ್ರಿಕೆ, 4 ಪುಟದ ಪತ್ರಿಕೆ. ಇದರಲ್ಲಿ ಅಂಬರಮಠ ಅವ್ರದ್ದು ಲೇಖನ ದಿನ ಬರ್ತಾ ಇದೆ. ಇದು ನೋಡಿ, ಬಿದ್ನೂರು ರಾಣಿ ವೀರಮ್ಮಾಜಿ ಬರ್ತಾ ಇದೆ. ಇದು ಆರೋಗ್ಯ ಹೆಲ್ತ್ ಬಗ್ಗೆ ಬರ್ತಾ ಇದೆ. ಇದು ಶಿವಮೊಗ್ಗದ ಲೋಕ ಸುದ್ದಿಗಳು ಬರ್ತಾ ಇದೆ. ಇದು ಸಾಗರ ಸ್ಥಿತಿ ಲೋಕ ಸುದ್ದಿಗಳನ್ನ ಹಾಕೊಳ್ತಾ ಇದೀವಿ. 8 ಪೇಜ್ ಪೂರ್ತಿ ಹೊಸನಗರಕ್ಕೆ ಸೀಮಿತ ಆಗಿದ್ದೀವಿ. ಹೊಸನಗರದ ಸುದ್ದಿ ಹೈಲೈಟ್ ಮಾಡ್ಕೊಂಡು ಏನಾಗುತ್ತೆ, ಹೊಸನಗರ ಪ್ರತಿನಿತ್ಯ ಹೊಸನಗರ ಏನಾಗುತ್ತೆ ಅಷ್ಟು ಸುದ್ದಿಗಳನ್ನ ಕವರ್ ಮಾಡ್ತೀವಿ. ಯಾವ ಪತ್ರಿಕೆಯಲ್ಲೂ ಹೊಸನಗರ ತಾಲೂಕು ಸಮೇತ ಹೊಸನಗರ ಸುದ್ದಿನ ಮುಖಪುಟ ಬಂದ ಇತಿಹಾಸ ಇಲ್ಲ. ಬಟ್ ಸ್ಥಳೀಯ ಪೇಪರ್ ಆಗಿದ್ದು ಸ್ಥಳೀಯ ಸುದ್ದಿಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ. ಮತ್ತೆ ಎಲ್ಲ ಸ್ಥಳೀಯ ಸುದ್ದಿಗಳೇ ಇರ್ತವೆ. ಇಲ್ಲಿ ನೀರಿಲ್ಲ, ಇನ್ನಾರು ಮನವಿ ಕೊಟ್ಟರು, ಇನ್ಯಾರು ಅಜ್ಜಿ ತೀರೋದ್ರು, ಈ ತರ ಸಣ್ಣ ಸಣ್ಣ ಸುದ್ದಿಗಳನ್ನ ವಿಶೇಷವಾಗಿ ಕೊಡೋ ಮುಖಾಂತರ ಒಂದಿಷ್ಟು ಓದುಗರನ್ನ ಉಳಿಸ್ಕೊಂಡು ಬಂದ ಪ್ರಯತ್ನ ಇದೆ. ಜೊತೆಗೆ ಎಲ್ಲದಕ್ಕೆ ಸಂಪೂರ್ಣ ಸಹಕಾರ ಅಂಬರಮಠ ಅವರು, ಶಾಂತರಾಮ್ ಪ್ರಭುಗಳು, ಶಿವಮೊಗ್ಗ ಜಿಲ್ಲೆ ಡಿ ಮಂಜುನಾಥ್ ಅವರು, ಒಂದು ಸಿ ವಿ ಚಂದ್ರಶೇಖರ್ ಅಂತ ಭಾಗದ ಇದ್ದಾರೆ. ತುಂಬಾ ಜನ ಬ್ಯಾಕ್ ಗ್ರೌಂಡ್ ಬಂದು ನಿಂತ್ಕೊಂಡಿದ್ದಾರೆ. ಹಂಗ ನಂಗೆ ಇನ್ ಟೈಮ್ ಪತ್ರಿಕೆ ಕೊಡ್ಲಿಕ್ಕೆ ಆಗ್ತಾ ಇದೆ. ಬಟ್ ಈಗ ಪತ್ರಿಕೆ ದುರಂತ ಏನಂದ್ರೆ, ಈ ಡಿಜಿಟಲ್ ಮಾಧ್ಯಮ ಬಂದ್ಮೇಲೆ ಪತ್ರಿಕೆ ಹಂಚೋರು ಸಿಗ್ತಾ ಇಲ್ಲ ಒಂದು. ಮತ್ತೆ ಶಿವಮೊಗ್ಗ MPM ಬಂದಂತ ಪೇಪರ್ ಸಿಗ್ತಾ ಇಲ್ಲ, ಚೆನ್ನೈಯಿಂದ ತರಿಸ್ಬೇಕು. ಈ ತರದ್ದು ಸಮಸ್ಯೆ ಆಗ್ತಾ ಇದೆ. ಜಾಹೀರಾತುಗಳು ಬರ್ತಾ ಇಲ್ಲ. ಮತ್ತೆ ಪತ್ರಿಕೆ ಹಣ ಕೊಟ್ಟು ಹೋದವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಥರದ ಸಮಸ್ಯೆಗಳಿದ್ದಾವೆ. ಬಟ್ ಇರ್ತಾ ಇದ್ದಾರೆ, ಎಲ್ಲಿ ತನಕ ಇತ್ತೆ ಗೊತ್ತಿಲ್ಲ. ಓಕೆ ಸರ್.